ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ಕುಮಾರ್ ಅಂತ. ಈ ವಿಡಿಯೋ ಬಂದುಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ನಾನು ಮಾಡ್ತಿರೋದಂದರೆ, ಎಷ್ಟೋ ಜನ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಮಾಡ್ತಿದ್ರು. ಹಂಗೆ ನನಗೆ ಎಷ್ಟೋ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಿದ್ರು ಏನಂದರೆ, ಒಂದು ಆ್ಯಪ್ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಆ್ಯಪ್ ಹೆಂಗೆ ಮಾಡೋದು, ಅದರಿಂದ ಹೆಂಗೆ ಅದು ಮಾಡೋದು ಅಂದರೆ ಫುಲ್ಲು ನೀವು ಈ ವಿಡಿಯೋ ಒಂಚೂರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ನಿಮ್ಮ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಾನು ಇದಕ್ಕೂ ಮುಂಚೆ ಇದೇ ಚಾನಲಲ್ಲಿ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಬಂದ್ಬಿಟ್ಟು ಇಲ್ಲಿ ಸ್ಕ್ರೀನ್ಶಾಟ್ ಸೈಡಲ್ಲಿ ಬರ್ತಿದೆ ನೋಡಿ. ಅಂದರೆ ಒಂದು ಆ್ಯಪ್ ಬಿಲ್ಡ್ ಮಾಡಿಬಿಟ್ಟು ಎಷ್ಟು ಲಕ್ಷ ಅರ್ನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಬಂದುಬಿಟ್ಟು ನಾನು ಎಷ್ಟೊಂದು ನಂದು ಡೆಮೋ ಆ್ಯಪ್ಸ್ ಎಲ್ಲ ಹಾಕಿದ್ದೆ. ಸೊ ಎಷ್ಟೊಂದು ಜನ ಆ ವಿಡಿಯೋ ನೋಡ್ಬಿಟ್ಟು ನನಗೆ ಕಮೆಂಟ್ ಅಂದರೆ ಇದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ, ಆ ಲಿಂಕ್ಸಲ್ಲಿ ಯಾವುದು ಓಪನ್ ಆಗ್ತಿಲ್ಲ, ಅದು ಏನಕ್ಕೆ ವರ್ಕ್ ಆಗ್ತಿಲ್ಲ ಅಂದರೆ ಇವಾಗ ಆ ವಿಡಿಯೋ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಲಿಂಕು ವರ್ಕ್ ಆಗ್ತಿಲ್ಲ. ನಂದು ಎಲ್ಲ ಪ್ಲೇಸ್ಟೋರಲ್ಲಿ ಎಷ್ಟೊಂದು ಆ್ಯಪು ಗೇಮ್ ಡೆವಲಪ್ಮೆಂಟ್ ಮಾಡಿ ಹಾಕಿದ್ದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಅದು ಏನಕ್ಕೆ ರಿಮೂವ್ ಆಯಿತು ಅಂದರೆ, ನಂದು ಒಂದೇ ಒಂದು ಆ್ಯಪ್ ಮಿಸ್ಟೇಕಿಂದ ಆಲ್ಮೋಸ್ಟ್ ಒಂದು 20 to 30 ಆ್ಯಪ್ಸು ಪ್ಲಸ್ ಒಂದು 3 ಗೇಮ್ಸ್ ಏನು ಅಪ್ಲೋಡ್ ಮಾಡಿದ್ದೆ ಡೆವಲಪ್ ಮಾಡಿ ಒಂದೇ ಸತಿ ಹೋಲ್ಸೇಲಾಗಿ ಫುಲ್ಲು ಸಸ್ಪೆಂಡ್ ಆಗೋಯ್ತು. ಅದು ಏನಕ್ಕೆ ಆಯ್ತು ಅಂದರೆ, ನಾನು ಬಂದ್ಬಿಟ್ಟು ಎಷ್ಟೊಂದು ಡೆವಲಪರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಅಂದರೆ ರೂಲ್ಸ್ ಪ್ರಕಾರ ಒಂದೇ ಕ್ರಿಯೇಟ್ ಮಾಡಬೇಕಾಗಿರೋದು, ಬಟ್ ಮಲ್ಟಿಪಲ್ ಅಕೌಂಟ್ ಮಾಡಿದ್ರೇನು ಡಿಫ್ರೆಂಟ್ ಕ್ರೆಡಿಟ್ ಕಾರ್ಡ್ ಇಲ್ಲಾಂದರೆ ಡಿಫ್ರೆಂಟ್ ಡೀಟೇಲ್ಸ್ ಕೊಟ್ಟು ಮಾಡಬೇಕಾಗಿತ್ತು. ಅಂದರೆ ಫಾರ್ ಸೇಫ್ಟಿ ಪರ್ಪಸ್ಸು ನಾನೇನು ಮಾಡಿದ್ದೆ ಅಂದರೆ, ಎಲ್ಲ ಒಂದು ಆಲ್ಮೋಸ್ಟ್ ಒಂದು 10 ಡೆವಲಪರ್ ಅಕೌಂಟ್ ಏನೋ ಹೋಗಿದೆ. 10 ಡೆವಲಪರ್ ಅಕೌಂಟ್ಗೂ ಒಂದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ. ಸೊ ಆ ಕ್ರೆಡಿಟ್ ಕಾರ್ಡ್ ಬೇಕಂದರೆ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ಬೋದು, ಇಲ್ಲಿ ನಾನು ಇದೇ ಒಂದು ಕ್ರೆಡಿಟ್ ಕಾರ್ಡ್ನ ಬಳಸ್ಕೊಂಡು 10 ಅಕೌಂಟ್ ಏನೋ ಮಾಡಿದ್ದೆ. ಯಾವುದೋ ಒಂದೇ ಒಂದು ಆ್ಯಪ್ ಪ್ರಾಬ್ಲಮಿಂದ ಒಂದು ಡೆವಲಪರ್ ಅಕೌಂಟ್ ಸಸ್ಪೆಂಡ್ ಆಯಿತು. ಆ ಒಂದು ಡೆವಲಪರ್ ಅಕೌಂಟ್ ಸಸ್ಪೆಂಡ್ ಆಗಿದ್ದಕ್ಕೆ ಸೇಮ್ ಕ್ರೆಡಿಟ್ ಕಾರ್ಡ್ ಇನ್ನೂ ರಿಮೈನಿಂಗ್ 9 ಡೆವಲಪರ್ ಅಕೌಂಟ್ ಯೂಸ್ ಮಾಡಿರೋದಕ್ಕೆ ಫುಲ್ಲು ಸಸ್ಪೆಂಡ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ಇನ್ನೊಂದು ವಿಷಯ, ಎಷ್ಟೊಂದು ಜನ ಮೆಸೇಜಲ್ಲಿ ಮೆನ್ಷನ್ ಮಾಡಿದ್ದೇನೆಂದರೆ, ಯಾವುದೊಂದು ಒಂದು ಆ್ಯಪು ಡೆಮೋ ಯಾವುದೊಂದು ಇದೆ, ನಿಮ್ಮದು ಲಿಂಕ್ ಕಳಿಸಿ ನಾವು ಚೆಕ್ ಮಾಡ್ತೀವಿ, ನಮಗೊಂದು ಐಡಿಯಾ ಬರ್ತೀವಿ ಆ ಥರ ಆ್ಯಪ್ನ ನಾವು ಕೂಡ ಡೆವಲಪ್ ಮಾಡ್ಬೋದಂತ. ಸೊ ಇವಾಗ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ನಾನು ಬಂದ್ಬಿಟ್ಟು ಒಂದೇ ಒಂದು ಆ್ಯಪನ್ನು ಮಾತ್ರ ಇವಾಗ ಲೈವ್ ಪಬ್ಲಿಷ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ವಿಡಿಯೋ ಸ್ಟೇಟಸ್ ಆ್ಯಪ್. ಅಂದರೆ ವಿಟಾಸ್ ಅಂತ ಇಲ್ಲಿ ಸ್ಕ್ರೀನ್ಶಾಟ್ ಬರ್ತೀವಿ, ಅಂದರೆ ಸ್ಕ್ರೀನ್ಶಾಟ್ ಪಕ್ಕದಲ್ಲಿ ಬರ್ತಿದೆ ನೋಡಿ, ವಿಟಾಸ್ ವಿಡಿಯೋ ಸ್ಟೇಟಸ್ ಡೌನ್ಲೋಡರ್ ಅಂತ ಆ್ಯಪ್ ನೇಮು. ಇದು ಒಂದೇ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಇವಾಗ ಅವೈಲೇಬಲ್ ಇರೋದು, ನಾನು ಡೆವಲಪ್ ಮಾಡಿರೋದ್ರಲ್ಲಿ. ನಂದು ಮುಂಚೆ ಹೇಳಿದ್ನಲ್ಲಿ ಎಷ್ಟೊಂದು ಡೆಮೋ ಆ್ಯಪ್ಸ್ ಎಲ್ಲ ಸಸ್ಪೆಂಡ್ ಆಗೋಯ್ತಂತ. ಸೊ ಮತ್ತೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಒಂದೇ ಒಂದು ಆ್ಯಪನ್ನು ಮಾತ್ರ ಪಬ್ಲಿಷ್ ಮಾಡಿದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬೇಕಂದರೆ ಇವಾಗಲೂ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ, ಅಂದರೆ ನೀಟಾಗಿ ಆ್ಯಪನ್ನು ಚೆಕ್ ಮಾಡಿ ಏನೇನು ಫೀಚರ್ಸ್ ಇದೆ. ಸೊ ನೀವು ಒಂದು ಆ್ಯಪನ್ನು ಡೆವಲಪ್ ಯಾವ ರೀತಿ ಆ್ಯಪನ್ನು ಡೆವಲಪ್ ಮಾಡ್ಬೋದು, ಅಂದರೆ ಆ್ಯಪ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಬಂದುಬಿಟ್ಟು ನನ್ನ ಒಂದು ಆ್ಯಪ್ನ ಡೆಮೋ ಕಂಪ್ಲೀಟಾಗಿ ತೋರಿಸ್ತೀನಿ. ಅಂದರೆ ನನ್ನ ಆ್ಯಪಲ್ಲಿ ಏನೇನು ಫೀಚರ್ಸ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದೆ ವಿಟಾಸ್ ವಿಡಿಯೋ ಸ್ಟೇಟಸ್ ಡೌನ್ಲೋಡರ್ ಆ್ಯಪು. ಫಸ್ಟು ನಾನು ಸ್ಕಿಪ್ ಅಂತ ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು, ಇದು ಬಂದ್ಬಿಟ್ಟು ಈ ಆ್ಯಪನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಕನ್ನಡ ವೀಡಿಯೋಸ್ ಜಾಸ್ತಿ ಇರಲ್ಲ, ಯಾವುದೋ ತಮಿಳ್ ಒಬ್ಬ ಆ್ಯಕ್ಟರ್ ವೀಡಿಯೋಸ್ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಏನಂತಂದರೆ, ನಾನು ಫಸ್ಟ್ ಬಂದುಬಿಟ್ಟು ಕನ್ನಡ ವೀಡಿಯೋಸ್ ಹಾಕ್ಬೇಕಂತಲೇ ಈ ಒಂದು ಆ್ಯಪನ್ನು ನಾನು ಬಿಲ್ಡ್ ಮಾಡಿದ್ದು. ಅದೇನಾಯ್ತು ಅಂದರೆ, ಈ ಆ್ಯಪನ್ನ ಬಿಲ್ಡ್ ಮಾಡಾದ್ಮೇಲೆ ಪ್ರಮೋಷನ್ಗೋಸ್ಕರ 2-3 ಕನ್ನಡ ಯೂಟ್ಯೂಬರ್ಸ್ಗೆ ಕೊಟ್ಟೆ. ಅವರು ಕೂಡ ಪ್ರಮೋಟ್ ಮಾಡಿದ್ರು. ಬಟ್ ಏನಾಯ್ತು ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಆ್ಯಪ್ ಇನ್ಸ್ಟಾಲ್ಸ್ ಬಂದಿಲ್ಲ. ಸೊ ನನ್ನ ನೆಕ್ಸ್ಟ್ ಆಪ್ಷನ್ ಬಂದು ತಮಿಳ್ ಇತ್ತು. ಅಂದರೆ ತಮಿಳಲ್ಲಿ ನನಗೆ ಗೊತ್ತಿರೋ ಒಬ್ಬರು ಯೂಟ್ಯೂಬರ್ ಇದ್ದರು. ಸೊ ಅವ್ರು ಅಂದರೆ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಕೆಲವು ಪ್ರಮೋಷನ್ಸ್ ಕೊಟ್ಟೆ. ಆದರೆ ಅವ್ರು ಬಂದ್ಬಿಟ್ಟು ತಮಿಳ್ ಯೂಟ್ಯೂಬರ್ ಆಗಿರೋದ್ರಿಂದ ಆ ತಮಿಳ್ ಆಡಿಯನ್ಸಿಗೆ ಬೇಕಾಗಿರೋವಂಥ ವೀಡಿಯೋಸ್ನ ನನ್ನ ಆ್ಯಪಲ್ಲಿ ಹಾಕಬೇಕಾಯ್ತು. ಅದಕ್ಕೆ ನನ್ನ ಆ್ಯಪಲ್ಲಿದ್ದ ಎಲ್ಲ ಕನ್ನಡ ವೀಡಿಯೋಸ್ ಎಲ್ಲ ರಿಮೂವ್ ಮಾಡಿ, ಅಂದರೆ ನೆಕ್ಸ್ಟ್ ತಮಿಳ್ ವೀಡಿಯೋಸ್ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿದೆ. ಅವ್ರ ಚಾನಲ್ ಹೆಸರು ಬಂದ್ಬಿಟ್ಟು ಇನ್ನೋವೇಷನ್ ಪ್ಲಸ್ ಅಂತ. ಅಂದರೆ ಇದು ಬಂದ್ಬಿಟ್ಟು ನೀವು ನೀಟಾಗಿ ಅರ್ಥ ಆಗಬೇಕಂದ್ರೆ ಅವ್ರು ನನ್ನ ಆ್ಯಪ್ನ ಪ್ರಮೋಟ್ ಮಾಡಿರೋ ವೀಡಿಯೋ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದು. ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೋದು. ಯಾಕಂದ್ರೆ ನಾನು ಕನ್ನಡ ಯೂಟ್ಯೂಬರ್ ಆಗಿ ನಾನು ಮಾಡಿರೋ ಅಂಥ ಆ್ಯಪಲ್ಲಿ ತಮಿಳ್ ವೀಡಿಯೋಸ್ ಇದೆ ಅಂದರೆ ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಏನಕ್ಕೆ ತಮಿಳ್ ವೀಡಿಯೋಸ್ ಇದೆ ಅಂತೆಲ್ಲ ಥಿಂಕ್ ಮಾಡ್ತೀರಾ, ಅದೇ ಇದ್ದು. ಸೊ ಅದಕ್ಕೆ ಇದೇ ರೀಸನ್, ಅಂದರೆ ಕನ್ನಡ ಯೂಟ್ಯೂಬರ್ಸ್ ಯಾರು ಕೂಡ ಚೆನ್ನಾಗಿ ಪ್ರಮೋಟ್ ಮಾಡಿಲ್ಲ. ಅದಕ್ಕೆ ನನಗೆ ಬೇರೆ ಆಪ್ಷನ್ ಬಂದಿದ್ದು
ತಮಿಳ್ ಯೂಟ್ಯೂಬರ್ ಕೈಲಿ ಕೊಟ್ಟರೆ, ಅಂದರೆ ನನಗೆ ಗೊತ್ತಿರೋ ಪರಿಚಯ ಇರೋದ್ರಿಂದ ಅವ್ರಿಗೆ ಕೊಟ್ಟೆ. ಸೊ ಆ ಒಂದು ಕಾರಣಕ್ಕೆ ನನ್ನ ಆ್ಯಪಲ್ಲಿ ಬಂದ್ಬಿಟ್ಟು ಯಾವುದೇ ಕನ್ನಡ ವೀಡಿಯೋ ಇಲ್ಲ. ಸೊ ಆದರೆ ಇದೊಂದು ಕ್ಲಾರಿಟಿ ಕೊಡಬೇಕಾ ಅನಿಸ್ತು ಅಷ್ಟೇ. ಅಲ್ಲಿ ಇವಾಗ ಬಂದ್ಬಿಟ್ಟು ನನ್ನ ಆ್ಯಪಲ್ಲಿ ಏನೇನು ಫೀಚರ್ಸ್ ಇದೆ ಅಂತ, ಅಂದರೆ ನೀವು ಒಂದು ಆ್ಯಪನ್ನು ಡೆವಲಪ್ ಯಾವ ರೀತಿಯೆಲ್ಲ ಆ್ಯಪನ್ನು ಡೆವಲಪ್ ಮಾಡ್ಬೋದು, ಅಂದರೆ ಅದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅಂತ ಜಸ್ಟ್ ಒಂದು ಡೆಮೋ ಥರ. ಸೊ ಇಲ್ಲಿ ನೋಡ್ಬೋದು, ಹಿಂಗೆ ಸ್ಲೈಡ್ ಮಾಡಿದೆ ಒಂದು ಸ್ಲೈಡರ್ ಬರ್ತಿದೆ, ಓಮ್ ಅಂತ ಇದೆ, ಕ್ಯಾಟಗರಿ ಅಂತಿದೆ, ಮೈ ಡೌನ್ಲೋಡ್ ಅಂತ ಇದೆ. ಇಲ್ಲಿ ಮೈ ಡೌನ್ಲೋಡ್ ಏನಂದರೆ ಆಫ್ಲೈನ್ ಫೀಚರ್, ವೀಡಿಯೋನ ಸ್ಟೇಟಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನಲ್ಲಿ ಇಟ್ಕೋಬೋದು. ಆಮೇಲೆ ಮೈ ವಿಡಿಯೋ ಅಂತ ಇದೆ. ಆಮೇಲೆ ಅಪ್ಲೋಡ್ ವಿಡಿಯೋ ಅಂದರೆ ನೀವು ಕೂಡ ರಿಜಿಸ್ಟರ್ ಆಗಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಆಮೇಲೆ ರೆಫರೆನ್ಸ್ ಕೋಡ್ ಅಂತ ಇದೆ. ಇನ್ನೊಂದು ಬಿಗ್ಗೆಸ್ಟ್ ಫೀಚರ್ಸ್ ನನ್ನ ಆ್ಯಪಲ್ಲಿ ಏನಂದರೆ, ಈ ಆ್ಯಪಲ್ಲಿ ಬಂದು ರಿವಾರ್ಡ್ ಪಾಯಿಂಟ್ ಸಿಸ್ಟಮ್ ಇದೆ. ರಿವಾರ್ಡ್ ಪಾಯಿಂಟ್ ಅಂದರೆ ನೀವು ಒಂದೊಂದು ವೀಡಿಯೋ ಸ್ಟೇಟಸ್ನ ಓಪನ್ ಮಾಡಿದ್ರು ಒಂದೊಂದು ಆ್ಯಡ್ ಬರುತ್ತೆ. ಆ ಒಂದು ಆ್ಯಡನ್ನು ನೀವು ಫುಲ್ ನೋಡಿದ್ರೆ ನಿಮ್ಗೆ 1 ಪಾಯಿಂಟ್ ಸಿಗುತ್ತೆ. ಆ ಒಂದು ಪಾಯಿಂಟ್ನ ನಾನು US ಡಾಲರ್ಗೆ, ಅಂದರೆ ಇಷ್ಟು ಡಾಲರ್ ಅಂತ ಕನ್ವರ್ಟ್ ಮಾಡಿ ನಿಮಗೆ ಅಂದರೆ ನಿಮ್ಗಂದರೆ ಆ್ಯಪ್ ಯೂಸರ್ಸ್ಗೆ ನಾನು ಪೇ ಮಾಡೋ ಥರ ಈ ಒಂದು ಫೀಚರ್ ಇದೆ. ಬೇಕಾದ್ರೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಫಸ್ಟ್ ಒಂದು ಪ್ಲೇ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಪ್ಲೇ ಬಟನ್ ಕೊಟ್ಟಿದ ತಕ್ಷಣ ಲೋಡಿಂಗ್ ಅಂತ ಬರ್ತಿದೆ. ಲೋಡಿಂಗ್ ಇನ್ನು ಸೊ ನೋಡ್ಬೋದು, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿದೆ, ಗ್ರೇಟ್ ಲರ್ನಿಂಗ್ ಅಂತ, ಸ್ಕಿಪ್ ಆ್ಯಡ್. ಸೊ ಇವಾಗ ನೋಡಿದ್ರೆ ಒಂದು ಆ್ಯಡ್ ಬಂತು. ಆ್ಯಡ್ ಕ್ಲೋಸ್ ಆದಮೇಲೆ ಇವಾಗ ವಿಡಿಯೋ ಪ್ಲೇ ಆಗುತ್ತೆ. ಪಾಸ್ ಮಾಡ್ತೀನಿ ವಿಡಿಯೋ. ಅಲ್ಲಿ ಕೆಳಗಡೆ ವಾಟ್ಸಪ್ ಬಟನ್ ಇದೆ, ಫೇಸ್ಬುಕ್ ಬಟನ್ ಇದೆ, ಟ್ವಿಟರ್ ಬಟನ್ ಇದೆ, ಇನ್ಸ್ಟಾಗ್ರಾಮ್ ಬಟನ್ ಇದೆ. ಇದೇಂತಕ್ಕಂದರೆ ಒಂದೇ ಕ್ಲಿಕ್ಕಲ್ಲಿ ಇವಾಗ ವಾಟ್ಸಪ್ಪನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಸ್ಟೇಟಸ್ ಆಗಿ ಈ ಸ್ಟೇಟಸ್ ಅಪ್ಡೇಟ್ ಆಗೋಗುತ್ತೆ, ಫೇಸ್ಬುಕ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಅದೇ ಥರ ಅಲ್ಲಿ ಕೆಳಗಡೆನೂ ನೋಡ್ಬೋದು ಆ್ಯಡ್ಸ್ ಬರ್ತಿದೆ. ಈ ಒಂದು ಆ್ಯಡಿಂದನೇ ನೀವು ಒಂದು ಆ್ಯಪನ್ನು ಬಿಲ್ಡ್ ಮಾಡಿದ್ರೆ ತುಂಬಾ ಅರ್ನ್ ಮಾಡ್ಬೋದು. ಆಮೇಲೆ ರಿವಾರ್ಡ್ಸ್ ಪಾಯಿಂಟ್ ರೆಫರೆನ್ಸ್ ಕೋಡ್ ಅಂತ, ನೀವು ಒಂದೊಂದು ಅಂದರೆ ಹೊಸ ಯೂಸರ್ಸ್ನ ನೀವು ರೆಫರ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಅಂದರೆ ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗುತ್ತೆ. ಆ ಎಕ್ಸ್ಟ್ರಾ ಪಾಯಿಂಟ್ಸಿಂದ ತುಂಬಾ ಅರ್ನ್ ಮಾಡ್ಬೋದು. ಅಂದರೆ ಇದೇದಕ್ಕೆ ತೋರಿಸ್ತಿದೆ ಅಂದರೆ ನನ್ನ ಒಂದು ಆ್ಯಪಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇದೆ. ಅಂದರೆ ನೀವು ಕೂಡ ಈ ಥರ ಒಂದು ಪ್ರೊಫೆಷ್ನಲ್ ಡೆವಲಪರ್ ಆಗಿ ಆ್ಯಪ್ನ ಬಿಲ್ಡ್ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಆಮೇಲೆ ಇವಾಗ ತೋರಿಸಿದ್ಮೇಲೆ ಕಂಪ್ಲೀಟಾಗಿ ನನ್ನ ಆ್ಯಪ್ ಒಳಗಡೆ ಏನೇನು ಫೀಚರ್ಸ್ ಇದೆ, ನಾನು ಹೆಂಗೆ ಅರ್ನ್ ಮಾಡ್ತೀನಿ, ಎಲ್ಲೆಲ್ಲಿ ಆ್ಯಡ್ಸ್ ಬರುತ್ತೆ, ಯಾವ ರೀತಿ ಆ್ಯಡ್ಸ್ ಬರುತ್ತೆ ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಇವಾಗಲೇ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವಿಟಸ್ ವಿಡಿಯೋ ಸ್ಟೇಟಸ್ ಡೌನ್ಲೋಡರ್ ಅಂತ ಅಂದರೆ ಸರ್ಚ್ ಮಾಡಿ, ಫಸ್ಟೇ ಬರುತ್ತೆ. ಇಲ್ಲಾಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ನೀಟಾಗಿ ಅಂದರೆ ಕಂಟೆಂಟಿಗೆ ನೋಡೋಕೆ ಹೋಗ್ಬೇಡಿ. ನಾನು ಹೇಳ್ದನಲ್ಲ, ತಮಿಳ್ ಕಂಟೆಂಟ್ ಇದೆ, ಕನ್ನಡ ಕಂಟೆಂಟ್ ಇಲ್ಲ ಅಂತ. ನೀವು ಆ ಕಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಆ್ಯಪ್ ಹೆಂಗಿದೆ, ಡಿಸೈನ್ ಹೆಂಗೆ ಮಾಡಿದೆ, ಕ್ವಾಲಿಟಿ ಹೆಂಗಿದೆ ಅಂತ ಇದು ನೀವೇನಕ್ಕೆ ಅಲ್ಲಿ ಹೋಗಿ ನೋಡ್ಬೇಕಂದ್ರೆ ನೀವು ಕೂಡ ಆ ಥರ ಒಂದು ಪ್ರೊಫೆಷ್ನಲಾಗಿ ಆ್ಯಪ್ನ ಬಿಲ್ಡ್ ಮಾಡ್ಬೋದು. ಅಂದರೆ ನೀವು ಕೂಡ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಪ್ಲೇಸ್ಟೋರ್ಗೆ ಸಬ್ಮಿಟ್ ಮಾಡಿ, ನಾನು ಹೇಳಿದ್ಮೇಲೆ ರಿವಾರ್ಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ, ಅದರಿಂದ ಯೂಸರ್ಸ್ ಅರ್ನ್ ಮಾಡ್ಬೋದು. ನಾನು ಅಂದರೆ ಅವ್ರ ವೀಡಿಯೋಸ್ ನೋಡೋದಕ್ಕೆ ಇಷ್ಟು ದುಡ್ಡು ಅಂತ ಇರುತ್ತೆ, ನಾನು ಅವ್ರಿಗೆ ಪೇ ಮಾಡ್ತೀನಿ. ಇನ್ ಕೇಸ್ ನೀವು ಒಂದು ಪ್ರೊಫೆಷ್ನಲ್ಗೆ ಆ್ಯಪ್ ಡೆವಲಪರ್ ಅಂದರೆ ಕಲ್ತ್ಕೊಂಡು ಈ ಥರ ಒಂದು ಆ್ಯಪ್ ಬಿಲ್ಡ್ ಮಾಡಿದ್ರೆ ನೀವು ಎಷ್ಟೊಂದು ಜನಕ್ಕೆ ದುಡ್ಡು ಕೊಡ್ಬೋದು. ಅಂದರೆ ನೀವು ಅರ್ನ್ ಮಾಡೋದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಏನು ಪ್ರಾಫಿಟ್ ಇರುತ್ತೋ ಅದನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಯೂಸರ್ಸ್ ಕೊಡ್ಬೋದು. ಈ ಥರ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಜನ ಅಟ್ರಾಕ್ಟ್ ಆಗ್ತಾರೆ. ತುಂಬ ಆ್ಯಪ್ ರೆಫರಲ್ಸ್ ಅವರೇ ಮಾಡಿ ನಿಮ್ಮ ಆ್ಯಪ್ನ ತುಂಬ ಬೆಳೀತಾ ಹೋಗ್ತಿರುತ್ತೆ. ಇವಾಗ ಬಂದ್ಬಿಟ್ಟು ಮೇನ್ ಟಾಪಿಕ್ ಬರೋಣ. ನಾನು ಬಂದ್ಬಿಟ್ಟು ನಿಮಗೆ ಹೆಂಗೆ ಆ್ಯಪ್ ಡೆವಲಪ್ಮೆಂಟ್ ಹೆಂಗೆ ಪ್ರೊಫೆಷ್ನಲಾಗಿ ಹೇಳ್ಕೊಡ್ತೀನಿ ಅಂತ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಆ್ಯಪ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ. ಅದು ಬಂದ್ಬಿಟ್ಟು ಅಷ್ಟು ಈಸಿ ಅಲ್ಲ. ಅಂದರೆ ಒಂದೇ ಒಂದು ವೀಡಿಯೋದಲ್ಲಿ ನೀವು ಬಂದ್ಬಿಟ್ಟು ಫುಲ್ ಆ್ಯಪ್ ಡೆವಲಪ್ಮೆಂಟ್ ಕಲಿಯೋಕ್ಕಾಗಲ್ಲ. ಅಂದರೆ ತುಂಬ ನೀವು ಪ್ರೊಫೆಷ್ನಲ್ ಡೆವಲಪರ್ ಆಗಬೇಕಂದ್ರೆ ನಾನು ಬೇಕಿದ್ರೆ ಸುಮ್ಮನೆ ಯಾವುದೋ ಟೆಂಪ್ರವರಿಗೆ ಯಾವುದೋ ಒಂದು ವೀಡಿಯೋ ಹಾಕ್ಬೋದು. ಅಂದರೆ ನಿಮ್ಮ ಸಮಾಧಾನಕ್ಕೆ ಅಂದರೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದೆ, ಅಂದರೆ ತುಂಬ ವಿಷಯನ ಸ್ಕಿಪ್ ಮಾಡಿಕೊಂಡು ಒಂದು ವೀಡಿಯೋ ಹಾಕಿದ್ರೆ ಯಾರಿಗೂ ಕೂಡ ಅರ್ಥ ಆಗಲ್ಲ. ಅದಕ್ಕೆ ನಾನು ಥಿಂಕ್ ಮಾಡ್ತಾ ನನಗೊಂದು ಐಡಿಯಾ ಫ್ಲಾಶ್ ಆಯಿತು. ಏನಂದರೆ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮನ್ನು ಬಿಲ್ಡ್ ಮಾಡೋಣ ಅಂತ. ಸೊ ಇವಾಗ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಈಸಿಯಾಗಿ ಪ್ರೊಫೆಷ್ನಲಾಗಿ ಹೇಳ್ಕೊಡ್ಬೇಕಂದ್ರೆ ಆನ್ಲೈನ್ ಕೋರ್ಸ್ ಥರ, ಅಂದರೆ ಅದಕ್ಕಂತಲೇ ಒಂದು ಸಪ್ರೇಟ್ ವೆಬ್ಸೈಟ್. ಆ ಸಪ್ರೇಟ್ ವೆಬ್ಸೈಟಲ್ಲಿ ಏನಿರುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಒಂದು ಪ್ರೊಫೆಷ್ನಲ್ ನೀವು ಒಂದು ಡೆವಲಪರ್ ಆಗಿ ಒಂದು ಆ್ಯಪನ್ನು ಬಿಲ್ಡ್ ಮಾಡೋಕ್ಕೆ ಏನೇನು ಬೇಕೋ ಅದಷ್ಟು ಒಂದೇ ವೆಬ್ಸೈಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟು ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಾದ್ರೆ ನಿಮ್ಮ ಒಂದು ಸಿಸ್ಟಮ್, ಅಂದರೆ ನಿಮ್ಮ ಸಿಸ್ಟಮ್ಗೆ ಒಂದಿಷ್ಟು ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಅಂದರೆ
ಆ್ಯಪನ್ನು ಬಂದ್ಬಿಟ್ಟು ನೀವು ತುಂಬ ದೊಡ್ಡ ದೊಡ್ಡ ಆ್ಯಪನ್ನು ಬಿಲ್ಡ್ ಮಾಡಬೇಕಂದ್ರೆ ಅಂದರೆ ಇವಾಗ ಡೆಮೋ ತೋರಿಸಿದ್ನಲ್ಲ ವಿಡಿಯೋ ಸ್ಟೇಟಸ್ ಆ್ಯಪ್ ಥರ, ಅದಕ್ಕೆ ತುಂಬಾ ಕೋಡಿಂಗ್ ಬೇಕಂದರೆ ಮೊಬೈಲಲ್ಲೆಲ್ಲ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ತುಂಬ ಒಳ್ಳೆ ಸಿಸ್ಟಮ್ ಇರಬೇಕು. ಸೊ ಆ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಸಿಸ್ಟಮ್ಗೆ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅದಕ್ಕೆ ಆ್ಯಪ್ ಬಿಲ್ಡ್ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡ ಸಾಫ್ಟ್ವೇರ್ಸ್, ಫಾರ್ ಎಕ್ಸಾಂಪಲ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಯೂಸ್ ಮಾಡ್ತೀರಿ, ಆಮೇಲೆ ಎಕ್ಲಿಪ್ಸ್ ಯೂಸ್ ಮಾಡ್ತೀರಿ. ಥರ್ಡ್ ಬಂದ್ಬಿಟ್ಟು ಅಯೋನಿಕ್ ಫ್ರೇಮ್ ವರ್ಕ್ ಬಿಲ್ಡ್ ಮಾಡೋಕ್ಕೆ ಅಯೋನಿಕ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀರಿ. ಸೊ ಏನೇ ಸಾಫ್ಟ್ವೇರ್ಸ್ ಬೇಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆಮೇಲೆ ಥರ್ಡ್ ಬಂದ್ಬಿಟ್ಟು ಎಲ್ಲ ಸಾಫ್ಟ್ವೇರ್ಸ್ನ ನೀವು ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಇರುತ್ತೆ. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಆ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ. ಸೊ ನೀವು ಒಂದೊಂದನ್ನೇ ನೋಡ್ಕೊಂಡು ನಿಧಾನಕ್ಕೆ ಕಲ್ತ್ಕೋಬೋದು, ಅಂದರೆ ತುಂಬ ಈಸಿಯಾಗಿ ಕಲ್ತ್ಕೋಬೋದು ಅಂತಲೇ ಹೇಳ್ಬೋದು. ಆಮೇಲೆ ಆ ಒಂದೊಂದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡ್ಕೊಳಕ್ಕೂ ಮಿನಿಮಮ್ ಒಂದಿನ ಆದರೂ ಬೇಕೇ ಬೇಕು. ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಸಾಫ್ಟ್ವೇರ್ಸ್ ಇರುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಜಾವಾ ಡೆವಲಪರ್ ಟೂಲ್ಸ್ ಆಗಿರ್ಬೋದು, SDK ಟೂಲ್ಸ್. ಆಮೇಲೆ ಇನ್ನೊಂದು ವಿಷಯ, SDK ಅಂದರೆ ಏನಂತ ಫಸ್ಟ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಇನ್ನೊಂಚೂರು ಕ್ಲಿಯರಾಗಿ ಅರ್ಥ ಆಗ್ಬೋದು. SDK ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಆ್ಯಂಡ್ರಾಯ್ಡಲ್ಲಿ ಎಷ್ಟೊಂದು ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ KitKat ಅಂತ ಇದೆ, ಲಾಲಿಪಾಪ್ ಅಂತ ಇದೆ, ನೌಗಟ್, ಓರಿಯೋ ಅಂತ ಏನೇನೋ ಬಂದಿದೆ. ಸೊ ಆ ಒಂದೊಂದು ಪರ್ಟಿಕ್ಯುಲರ್ ನೇಮ್ಗೂ ಒಂದೊಂದು ವರ್ಜನ್ ಕೋಡ್ ಇರುತ್ತೆ. ಆ ಪರ್ಟಿಕ್ಯುಲರ್ ವರ್ಜನ್ ಕೋಡ್ಗೆ ನೀವು ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಂದ್ರೆ ಅದಕ್ಕಂತ ಒಂದು SDK ಟೂಲ್ಸ್ ಅಂತ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಟೂಲ್ಸ್ ಇದ್ದರೆ ನೀವು ಆ್ಯಪನ್ನು ಬಿಲ್ಡ್ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ಬೇರೆ ಒಂದು KitKat ಆ್ಯಂಡ್ರಾಯ್ಡ್ ರನ್ ಆಗ್ತಿರೋ ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಂದ್ರೆ ಅದಕ್ಕೆ ಒಂದು SDK ಇರುತ್ತೆ. ನೀವು KitKat ಪ್ಲಸ್ ಲಾಲಿಪಾಪ್ ಅಂದರೆ ಅದಕ್ಕೆ ಇನ್ನೊಂದು SDK ಟೂಲ್ಸ್. ಸೊ ಇವು ಒಂದೊಂದು SDK ಟೂಲ್ಸೇ ಬಂದ್ಬಿಟ್ಟು 5 GB ಅಂದರೆ 5 GB 6 GB ಅಂದರೆ ತುಂಬ ಸಿಕ್ಕಾಪಟ್ಟೆ ದೊಡ್ಡ ಇರುತ್ತೆ. ಇದು ಅಲ್ಲ, ನಿಮ್ಮ ಒಂದು ಸಿಸ್ಟಮ್ ಪಕ್ಕ ರೆಡಿ ಮಾಡ್ಕೊಳಕ್ಕೆ ನಿಮ್ಗೆ ಒಂದಿನ ಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಆ್ಯಪ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ಅಷ್ಟು ಈಸಿ ಅಲ್ಲ. ಆಮೇಲೆ ಈ ಆನ್ಲೈನ್ ಕೋರ್ಸ್ನ ನಾನು ಬಂದ್ಬಿಟ್ಟು ಆ್ಯಪ್ ಡೆವಲಪ್ಮೆಂಟ್ ಆನ್ಲೈನ್ ಕೋರ್ಸ್ನ ನಾನು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಫ್ರೀ ಆನ್ಲೈನ್ ಕೋರ್ಸು, ಸೆಕೆಂಡ್ ಒಂದು ಬಂದ್ಬಿಟ್ಟು ಪೇಯ್ಡ್ ಆನ್ಲೈನ್ ಕೋರ್ಸ್. ಅಂದರೆ ನಿಮಗೆ ಕ್ಲಿಯರಾಗಿ ಡಿಫ್ರೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೀ ಆನ್ಲೈನ್ ಕೋರ್ಸ್ ಅಂದರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ರೀ. ಅಂದರೆ ನೀವು ಒಂದು ಸ್ಟಾರ್ಟಿಂಗ್ ಸ್ಟೆಪ್ಪಿಂದ ನಿಮ್ಮ ಸಿಸ್ಟಮ್ ಅಂದರೆ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಏನೇನು ಸಾಫ್ಟ್ವೇರ್ಸ್ ಬೇಕು ಅದಷ್ಟು ನಮ್ಮ ಕಡೆಯಿಂದನೇ ಅಂದರೆ ನಾನೇ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಅಂದರೆ ಅದಕ್ಕೆ ಯಾವ ವರ್ಜನ್ ಆ್ಯಪ್ ಸಾಫ್ಟ್ವೇರ್ ಬೇಕು, ಅಂದರೆ ಈ ಪರ್ಟಿಕ್ಯುಲರ್ ಆ್ಯಪಿಗೆ ಬಿಲ್ಡ್ ಮಾಡೋಕ್ಕೆ ಎಕ್ಸಾಕ್ಟ್ ಇದೇ ವರ್ಜನ್ ಸಾಫ್ಟ್ವೇರ್ ಅಂತ ಇರುತ್ತೆ. ಅಂದರೆ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಎಕ್ಸಾಕ್ಟ್ ವರ್ಜನ್, ನೀವು ಬೇರೆ ವರ್ಜನ್ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅಂದರೆ ನಿಮಗೆ ಅಂದರೆ ಈ ಪರ್ಟಿಕ್ಯುಲರ್ ಆ್ಯಪ್ಗೆ ಇದೇ ವರ್ಜನ್ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಕೆಲಸ ಅಂದರೆ ತುಂಬಾ ಸಿಂಪಲ್ ಆಗುತ್ತೆ. ಅದೇ ನೀವು ಬೇರೆ ವರ್ಜನಲ್ಲಿ ಬಿಲ್ಡ್ ಮಾಡೋದು ಬಟ್ ತುಂಬ ಕಾಂಪ್ಲಿಕೇಟೆಡ್ ಆಗೋಗುತ್ತೆ. ಸೊ ಇದನ್ನೆಲ್ಲ ಬಂದ್ಬಿಟ್ಟು ನಾನು ಫ್ರೀಯಾಗಿ ಗೈಡ್ ಮಾಡ್ತೀನಿ. ಅಂದರೆ ಈ ಒಂದು ಫ್ರೀ ಕೋರ್ಸಲ್ಲಿ ನಿಮ್ಮ ಒಂದು ಸಿಸ್ಟಮ್ನ ಪಕ್ಕಾ ರೆಡಿ ಮಾಡ್ಕೋಬೇಕಂದ್ರೆ ಒಂದು ಆ್ಯಪ್ ಬಿಲ್ಡ್ ಮಾಡೋಕ್ಕೆ ಏನೇನು ಬೇಕು, ಜಾವಾ ಆಗಿರ್ಬೋದು, ಆಮೇಲೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ, ಎಕ್ಲಿಪ್ಸು, ಅಯೋನಿಕ್ ಸಾಫ್ಟ್ವೇರ್ಸು, ಅಂದರೆ ನಿಮ್ಮ ಒಂದು ಸಿಸ್ಟಮ್ ಬಂದ್ಬಿಟ್ಟು 100% ಪಕ್ಕಾ ರೆಡಿಯಾಗಿ ಇರೋದು. ಇಷ್ಟು ಬಂದ್ಬಿಟ್ಟು ಫ್ರೀ ಆನ್ಲೈನ್ ಕೋರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಪೇಯ್ಡ್ ಆನ್ಲೈನ್ ಕೋರ್ಸ್ ಅಂದರೆ ಇದೇ ಆ್ಯಪ್ ಡೆವಲಪ್ಮೆಂಟ್ ಪಾರ್ಟ್ 2 ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ನೀವು ಪೇ ಮಾಡಬೇಕಾಗುತ್ತೆ. ಏನಕ್ಕೆ ಪೇ ಮಾಡ್ತೀರಾ ಅಂದರೆ ಇಲ್ಲಿ ಬಂದ್ಬಿಟ್ಟು ತುಂಬ ಚಾಲೆಂಜಿಂಗ್ ಆಗಿರುವಂಥ ಒಂದು ಟಾಸ್ಕ್ಸ್ ಬರುತ್ತೆ. ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥ ಕೋಡ್ಸ್ ಎಲ್ಲ ಬರುತ್ತೆ. ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಂದ್ರೆ ತುಂಬ ದೊಡ್ಡ ಕೋಡ್ಸ್ ಎಲ್ಲ ಬೇಕಾಗಿರುತ್ತೆ. ಇದು ನೀವು ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದೊಂದು ಕೋಡ್ಗೂ ನೀವು ಅಂದರೆ $50, $100, $500 ಅಂದರೆ ಡಿಪೆಂಡಿಂಗ್ ಆನ್ ಆ್ಯಪ್ ಡಿಸೈನ್ ಮೇಲೆ ಅಷ್ಟು ಕಾಂಪ್ಲಿಕೇಟೆಡ್ ಡಿಸೈನ್ ಇದೆ, ತುಂಬ ಪೇ ಮಾಡಬೇಕಾಗುತ್ತೆ. ಬಟ್ ನನ್ನ ಹತ್ರ ಏನಂದರೆ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಆ್ಯಪ್ ಸೋರ್ಸ್ಕೊಂಡು ನಾನು ಆಲ್ರೆಡಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ನಾನು ನಿಮ್ಗೆ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಫ್ರೀಯಾಗಿ ಕೊಡ್ಬೋದು. ಬಟ್ ನಾನು ಈ ಒಂದು ಪೇಯ್ಡ್ ಮಾಡೋದ್ರಿಂದ ಏನು ಮಾಡ್ತೀನಿ ಅಂದರೆ ನಿಮ್ಮ ಒಂದು ಆ್ಯಪ್ಗೆ ಅಂದರೆ ನೀವು ಒಂದು ಆ್ಯಪ್ ಬಿಲ್ಡ್ ಮಾಡ್ತೀವಿ ಅಂದರೆ ಕಲ್ತ್ಕೋಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲ ಸೋರ್ಸ್ ಕೋಡ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಬಟ್ ನೀವು ಎಲ್ಲಿ ಪೇ ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಕೋರ್ಸಿಗೆ ಮಾತ್ರ ಪೇ ಮಾಡ್ತೀರೋ ಹೊರತು ಅದಕ್ಕೆ ಬೇಕಾಗಿರುವಂಥ ಅಂದರೆ ಸೋರ್ಸ್ ಕೋಡ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಆಮೇಲೆ ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಒಂದು ಸರ್ವರೆಲ್ಲ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ನನ್ನ ಹಳೆ ವಿಡಿಯೋ ಚೆಕ್ ಮಾಡಿ ನೋಡಿ, ಹೌ ಟು ಕ್ರಿಯೇಟ್ ಇಲ್ಲಿ ಬರ್ತಿದೆ ನೋಡಿ, ಹೌ ಟು ಕ್ರಿಯೇಟ್ ಫ್ರೀ ವೆಬ್ಸೈಟ್ ಇನ್ ಕನ್ನಡ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನಾನು ಅದರಲ್ಲಿ ಬಂದ್ಬಿಟ್ಟು ನನ್ನ ಒಂದು ಹೋಸ್ಟಿಂಗ್ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅಂದರೆ ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಂದ್ರೆ ಆ ಆ್ಯಪನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಗೆ ಒಂದು ವೆಬ್ಸೈಟ್ ಕೂಡ ಇರಬೇಕು. ಆ ವೆಬ್ಸೈಟ್ ಬಿಲ್ಡ್ ಮಾಡಬೇಕಂದ್ರೆ ನಿಮ್ಗೆ
ಸರ್ವರ್ಸ್ ಎಲ್ಲ ಬೇಕಾಗುತ್ತೆ. ಇದಿಷ್ಟು ಬಂದ್ಬಿಟ್ಟು ನಾನು 100% ಫ್ರೀಯಾಗಿ ಕೊಡ್ತಿದ್ದೀನಿ. ಅಂದರೆ ಈ ಒಂದು ಪೇಡ್ ನೀವೇನು ಕೋರ್ಸನ್ನು ಪರ್ಚೇಸ್ ಮಾಡ್ತೀರೋ, ನೀವು ರಿಜಿಸ್ಟರ್ ಆಗೋ ಇಮೇಲ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬರುತ್ತೆ. ಅಂದರೆ ಆ್ಯಪ್ ಬಿಲ್ಡ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ ಬೇಕು, ಏನೇನು ಕೋಡ್ ಬೇಕು, ಆಮೇಲೆ ಅದ್ರ ಒಳಗಡೆ ಆ್ಯಡ್ ಹಾಕೋಕ್ಕೆ ಏನೇನು ಸೋರ್ಸ್ ಕೊಡಿಸ್ಬೇಕು, ಅದಷ್ಟು ನಿಮಗೆ ಅಂದರೆ ಫುಲ್ ಫ್ರೀ ಪ್ಯಾಕೇಜಸ್ ಆಗೇ ಸಿಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಮಾತ್ರ ನೀವು ಪೇ ಮಾಡಬೇಕು. ಆಮೇಲೆ ಎಷ್ಟೊಂದು ಜನ ಅನ್ಕೋಬೋದು ನೀವು ಯಾಕೆ ಪೇಡ್ ಮಾಡ್ತಿದ್ರೆ ಇದನ್ನು ಫ್ರೀಯಾಗಿ ಮಾಡ್ಬೋದು ಅಂತ. ಅರ್ಥ ಮಾಡ್ಕೊಳ್ಳಿ, ಫ್ರೀ ಅಂದರೆ ಒಂದು ಎಕ್ಸ್ಟೆಂಟಿಗೆ ಮಾಡ್ಬೋದು. ಅದೇ ಪೇಡ್ ಅಂದರೆ ನಾನು ಏನಕ್ಕೆ ಪೇಡ್ ಮಾಡ್ತಿದ್ದೀನಿ ಅಂದರೆ ಒಂದೊಂದು ವೀಡಿಯೋ ಮಾಡೋಕ್ಕೂ ನನಗೆ ಮಿನಿಮಮ್ 3 hours 4 hours ನಾನು ಸ್ಪೆಂಡ್ ಮಾಡಬೇಕು. ಅಂದರೆ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಿಮ್ಗೆ ಅಂದರೆ ನಿಮಗೆ ಪ್ರೊಫೆಷ್ನಲ್ ಆಗಿ ಆದಷ್ಟು ನಿಮ್ಗೆ ನೀಟಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ಬೇಕಂದ್ರೆ ತುಂಬ ಟೈಮ್ ಕನ್ಸ್ಯೂಮ್. ನನ್ನ ಕಾಟಾಚಾರಕ್ಕೆ ಮಾಡೋಂಗಿದ್ರೆ ಫ್ರೀಯಾಗಿ ಹೇಳ್ಕೊಡ್ಬೋದು. ಅಂದರೆ ಅರ್ಧವರ್ಗೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ವೀಡಿಯೋ ಮಾಡಿಬಿಟ್ಟು ಹಿಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಅಂತ. ಬಟ್ ಇನ್ ಡೀಟೇಲ್ ನಿಮಗೆ ಸ್ಟೆಪ್ 1ಇಂದ ಲಾಸ್ಟ್ ಫೈನಲ್ ನಿಮ್ಮ ಒಂದು ಆ್ಯಪ್ ಪ್ಲೇಸ್ಟೋರ್ ಪಬ್ಲಿಷ್ ಆಗಿ ನೀವು ಅರ್ನ್ ಮಾಡೋ ತನಕ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದಷ್ಟು ಡೀಟೇಲಾಗಿ ಮಾಡಬೇಕಂದ್ರೆ ತುಂಬಾ ಅಂದರೆ ವಿಡಿಯೋ ರೆಕಾರ್ಡ್ ಮಾಡೋದಾಗಿರ್ಬೋದು, ವಿಡಿಯೋ ಎಡಿಟಿಂಗ್ ಮಾಡಿ ಅಂದರೆ ನಿಮ್ಗೆ ಅರ್ಥ ಆಗೋ ಥರ ಎಡಿಟಿಂಗ್ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್. ಸೊ ಆ ಒಂದು ಕಾರಣಕ್ಕೆ ಮಾತ್ರ ನಾನು ಪೇಡ್ ಮಾಡ್ತೀನಿ ಹೊರತು ಇಲ್ಲಾಂದರೆ ತುಂಬ ಈಸಿಯಾಗಿ ಹೇಳ್ಕೊಡೋಂಗಿದ್ದಿದ್ರೆ 100% ಯೂಟ್ಯೂಬಲ್ಲೇ ಫ್ರೀಯಾಗಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಯೂಟ್ಯೂಬ್ ಅನ್ನೋದು ಒಳ್ಳೆಯ ಅಂದರೆ ಲರ್ನಿಂಗಿಗೆ ಅಷ್ಟು ಎಫಿಷಿಯಂಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸಪ್ರೇಟ್ ನನ್ನದೇ ಒಂದು ವೆಬ್ಸೈಟ್ ಕೂಡ ಮಾಡ್ತಿದ್ದೀನಿ. ಸೊ ನೀವು ಇವಾಗಲೇ ಆ ವೆಬ್ಸೈಟ್ ನೋಡಿ ಚೆಕ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅಕಾಡೆಮಿ ಅಂದರೆ ಇಲ್ಲಿ ಕೆಳಗಡೆ ಲಿಂಕ್ ಬರ್ತಿದೆ ನೋಡಿ, ಆಮೇಲೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ ಅಂದರೆ ನನ್ನ ವೆಬ್ಸೈಟ್ ಲಿಂಕು. ಅಲ್ಲಿ ಹೋಗಿದ್ರೆ ನಿಮಗೆ ಒಂದು ಕ್ಲಿಯರ್. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು, ಇದು ಬಂದ್ಬಿಟ್ಟು ಈ ಕೋರ್ಸ್ ಬಂದ್ಬಿಟ್ಟು ಲೈಫ್ ಟೈಮ್ ಅಂತ. ಅಂದರೆ ಇದಕ್ಕೊಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಇರೋಲ್ಲ. ನೀವು ಒನ್ ಟೈಮ್ ಈ ಕೋರ್ಸ್ನ ನೀವೇನು ಜಾಯಿನ್ ಆಗ್ತೀರಾ ಅಂತ ಇಟ್ಕೊಳ್ಳಿ, ಅದು ಡೇ 1ಇಂದ ಡೇ ಎಂಡ್ ತನಕ ಅಂದರೆ ಅದು ಲೈಫ್ ಟೈಮ್. ನೀವು ಯಾವಾಗ ಬೇಕಂದ್ರೂ ನಮ್ಮ ಒಂದು ವೆಬ್ಸೈಟ್ಗೆ ಇದು ನಿಮ್ಗೆ ಹೆಂಗೆ ಕಲಿಬೇಕಂದ್ರೆ ನಿಮ್ಗೊಂದು ಲಾಗಿನ್ ಡೀಟೇಲ್ಸ್ ಅಂತ ಇರುತ್ತೆ. ಆ ಪರ್ಟಿಕ್ಯುಲರ್ ಲಾಗಿನ್ ಡೀಟೇಲ್ಸ್ ಇದ್ದರೆ ಮಾತ್ರ ನೀವು ಆ್ಯಕ್ಸೆಸ್ ಮಾಡೋಕ್ಕೋಗೋದು. ಅಂದರೆ ಪೇಡ್ ಕೋರ್ಸಸ್ಗೆ ಸಪ್ರೇಟ್ ಲಾಗಿನ್ ಡೀಟೇಲ್ಸ್ ಇರುತ್ತೆ. ಲಾಗಿನ್ ಆದ್ರೇ ಅದು ಕಂಟೆಂಟ್ ಅನ್ಲಾಕ್ ಆಗೋದು. ಅಂದರೆ ವೀಡಿಯೋಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಸೋರ್ಸ್ ಕೋಡು, ಮೆಟೀರಿಯಲು. ಇದು ಬಂದುಬಿಟ್ಟು ಬೇರೆ ಇಂಟ್ರೆಸ್ಟ್ ಇರೋರ್ಗೆ ಮಾತ್ರ. ಅಂದರೆ ನಿಜವಾಗಿ ಅಂದರೆ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರೋದು, ತುಂಬ ಜನ ಇಗ್ನೋರ್ ಮಾಡ್ತಾರೆ. ಅಂದರೆ ಇದ್ರ ಬಗ್ಗೆ ಕಲಿಯೋ ಆಸೆನೇ ಇರೋಲ್ಲ, ಸುಮ್ಮನೆ ವೀಡಿಯೋ ನೋಡ್ತಿರ್ಬೋದು. ಬಟ್ ಈ ವಿಡಿಯೋ ನೋಡೋದ್ರಲ್ಲಿ ಎಷ್ಟೊಂದು ಜನಕ್ಕೆ ಆಸೆ ಕೂಡ ಇರುತ್ತೆ, ಹೌದು ನಾನು ಕಲ್ತ್ಕೋಬೇಕು, ಪ್ರೊಫೆಷ್ನಲ್ ಡೆವಲಪರ್ ಆಗಬೇಕು ಅಂತ. ಆಮೇಲೆ ಇನ್ನೊಂದು ಬಿಗ್ ಅಡ್ವಾಂಟೇಜ್ ಅಂದರೆ ಈ ಕೋರ್ಸ್ ಬಂದ್ಬಿಟ್ಟು ಯಾರು ಕೂಡ ಕನ್ನಡದಲ್ಲಿ ಪ್ರೊವೈಡ್ ಮಾಡಲ್ಲ. ಫಸ್ಟ್ ಟೈಮ್ ನಾನು ಒಬ್ಬನೇ ಅಂದರೆ ನಾನೇ ಫಸ್ಟ್ ಟೈಮ್ ಕೊಡ್ತಿರೋದು. ಬೇಕಿದ್ರೆ ನೀವು ಗೂಗಲಲ್ಲಿ ಎಲ್ಲಿ ಬೇಕೋ ಒಂದು ಸರ್ಚ್ ಮಾಡಿ ನೋಡ್ಬೋದು. ಕನ್ನಡದಲ್ಲಿ ಯಾರು ಕೂಡ ನಿಮ್ಗೆ ಹೇಳ್ಕೊಡಲ್ಲ, ಅಂದರೆ ಅದಕ್ಕೆ ಸಪ್ರೇಟ್ ವೆಬ್ಸೈಟ್ ಇಟ್ಕೊಂಡು. ಇನ್ನು ತುಂಬ ಜನ ತಮಿಳ್ ವೆಬ್ಸೈಟ್ಸ್ ಇದೆ, ತೆಲುಗುದಲ್ಲಿ ಹೇಳ್ಕೊಡ್ತಾರೆ, ಆಮೇಲೆ ಹಿಂದಿದಲ್ಲೆಲ್ಲ ಹೇಳ್ಕೊಡ್ತಾರೆ. ಇಂಗ್ಲೀಷ್ ಅಂದರೆ ಬೇಜಾನ್ ಫಾರಿನ್ ದೊಡ್ಡ ವೆಬ್ಸೈಟ್ಸ್ ಎಲ್ಲ ಇದೆ. ಬಟ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾನೇ ಇದು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಈ ಒಂದು ಐಡಿಯಾ ಬಂದಿದ್ದು ನಿಮ್ಮಿಂದನೇ. ಅಂದರೆ ಈ ಪರ್ಟಿಕ್ಯುಲರ್ ಚಾನಲಲ್ಲಿ ಅಂದರೆ ನನ್ನ ಚಾನಲಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ಬಿಟ್ಟು ನನ್ನ ವಾಟ್ಸಪ್ ನಂಬರ್, ನಾನು ಪ್ರತಿಯೊಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ತುಂಬ ಜನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ್ಯಪ್ ಡೆವಲಪ್ಮೆಂಟ್ ಕೇಳಿ ಅಂದರೆ ಆ ಮೆಸೇಜಸ್ ಎಲ್ಲ ಓದಾಮೇಲೆ ನನಗೆ ಐಡಿಯಾ ಬಂದಿದ್ದು ಯಾಕೆ ಈ ಥರ ಒಂದು ಆನ್ಲೈನ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಮಾಡ್ಬೋದಲ್ಲ ಅಂತ. ಸೊ ಆ ಒಂದು ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡ್ತಿರೋದು. ಇನ್ನೊಂದು ಬಿಗ್ ಅಪ್ಡೇಟ್ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಎಥಿಕಲ್ ಹ್ಯಾಕಿಂಗ್ ಆನ್ಲೈನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ನೀವು ತುಂಬ ಜನ ಅನ್ಕೊತಿರ್ಬೋದು ಹ್ಯಾಕಿಂಗ್ ಅಂದರೆ ತುಂಬ ಕಷ್ಟ ಹಂಗೆ ಹಿಂಗೆ ಅಂತ. ಅಂದರೆ ಹ್ಯಾಕರ್ಸ್ ಅಂದರೆ ತುಂಬ ಫಾರಿನರ್ಸ್ ಇರ್ತಾರೆ, ಇಂಡಿಯನ್ಸ್ಗೆ ಯಾರು ಅಷ್ಟೊಂದು ನಾಲೆಜ್ ಇರೋಲ್ಲ ಅಂತ. ಎಸ್ಪೆಷಲಿ ಈ ಥರ ಕನ್ನಡದವ್ರು ಅಷ್ಟು ನಾಲೆಜ್ ಇರೋಲ್ಲ. ಬಟ್ ನಾನು ಬಂದ್ಬಿಟ್ಟು ಪ್ರೊಫೆಷ್ನಲ್ ಹ್ಯಾಕರ್. ಅಂದರೆ ಎಂಥವ್ರ ಫೇಸ್ಬುಕ್ ಅಕೌಂಟ್ ಬೇಕಾದ್ರೆ ಹ್ಯಾಕ್ ಮಾಡ್ಬೋದು, ಆಮೇಲೆ ಎಂಥವ್ರ ಸಿಸ್ಟಮ್ನ ನೀವು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಅಂದರೆ ತುಂಬ ಕಷ್ಟ, ಚಾಲೆಂಜಿಗೆ. ಆದರೆ ಇದ್ರ ಬಗ್ಗೆ ನನ್ನ ನಾಲೆಜ್ ಇರೋದ್ರಿಂದ ಇದು ಕೂಡ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಬಂದ್ಬಿಟ್ಟು ಎಥಿಕಲ್ ಹ್ಯಾಕಿಂಗ್ ಅಂತ ಕರೀತಾರೆ. ಎಥಿಕಲ್ ಹ್ಯಾಕಿಂಗ್ ಅಂದರೆ ಒಂದು ಸ್ವಲ್ಪ ನಿಮ್ಗೊಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಎಂಥವ್ರ ಸಿಸ್ಟಮ್ ಬೇಕಾದ್ರೆ ಆ್ಯಕ್ಸೆಸ್ ಮಾಡ್ಬೋದು. ಅದು ಹೆಂಗೆ ಆ್ಯಕ್ಸೆಸ್ ಮಾಡ್ಬೋದು ಅಂದರೆ ಬೇರೆ ಜಸ್ಟ್ ಅರ್ಥ ಮಾಡೋಕ್ಕೆ ಒಂದೇ ಒಂದು ಸಿಂಗಲ್ ಫೋಟೋ ಸಾಕು. ನಿಮ್ಮ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಫ್ರೆಂಡ್ಗೆ ಅಥವಾ ಸಿಸ್ಟಮ್ಗೆ ಮೇಲ್ಗೆ ಯಾರಿಗೋ ಒಂದಕ್ಕೆ ಫೋಟೋ ಕಳಿಸ್ಬೋದು. ಅರ್ಥ ಮಾಡ್ಕೊಳ್ಳಿ, ಆ ಫೋಟೋದಲ್ಲಿ ಅಂದರೆ ನೀವು ಆ ಕೋರ್ಸನ್ನು ಕಲಿತ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ಆ ಒಂದು ಫೋಟೋ ನೀವು ಅವರು ಓಪನ್ ಮಾಡಿದರೆ ಸಾಕು, ಅವರು ಎಂಟೈರ್ ಸಿಸ್ಟಮ್ ಹ್ಯಾಕ್ ಆಗುತ್ತೆ. ಅಂದರೆ ಇದು ತುಂಬಾ ಕಷ್ಟ, ಬಟ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಅಂದರೆ ಅಷ್ಟು ಎಕ್ಸೈಟ್ಮೆಂಟಿಂದ ಮಾಡ್ಬೋದು, ಕಲಿತಾ ಹೋಗ್ಬೋದು. ಅದೇ ಅರ್ಥ ಮಾಡ್ಕೊಂಡು ಒಂದು ಸಿಸ್ಟಮ್, ಒಂದು ನೀವೇನು ಫೋಟೋ ಸೆಂಡ್ ಮಾಡ್ತೀರೋ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ
ಸಿಕ್ಕಾಪಟ್ಟೆ ವೈರಸ್ ಅಟ್ಯಾಕ್ ಆಗ್ಬಿಟ್ಟು ಅವ್ರ ಸಿಸ್ಟಮಲ್ಲಿ, ಅವ್ರ ಸಿಸ್ಟಮ್ ಫುಲ್ ಕಂಟ್ರೋಲ್ ನಿಮಗೆ ಬರುತ್ತೆ. ಅಂದರೆ ಅದು ಇನ್ ಡೀಟೇಲ್ ಅಂದರೆ ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಅದಕ್ಕೆ ಡೆಮೋ ಕೂಡ ತೋರಿಸ್ತೀನಿ. ಅಂದರೆ ಇವಾಗ ಹೆಂಗೆ ನಾನು ಆ್ಯಪ್ ಡೆವಲಪ್ಮೆಂಟ್ಗೆ ಒಂದು ಆ್ಯಪ್ನ ಎಕ್ಸಾಂಪಲ್ ತೋರಿಸ್ತೀನಿ, ಏನೇನು ಫೀಚರ್ಸ್ ಹೆಂಗೆ ಅಂತೆಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋದು. ಅದೇ ಥರ ಎಥಿಕಲ್ ಹ್ಯಾಕಿಂಗ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಸಿಸ್ಟಮ್ನ ಫುಲ್ ಕಂಟ್ರೋಲ್ ಆಗೋದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಸಿಸ್ಟಮ್ ವೆಬ್ ಕ್ಯಾಮ್ರಾನ ಆ್ಯಕ್ಸೆಸ್ ಮಾಡ್ಬೋದು. ಅಂದರೆ ಅವ್ರು ಏನೇನು ಮಾಡ್ತಿರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಆಮೇಲೆ ಅವ್ರ ಸಿಸ್ಟಮಲ್ಲಿ ಏನೇನು ಫೈಲ್ಸ್ ಇದೆ, ಅಂದರೆ ಇದು ಅಂದರೆ ಹೇಳ್ದೆ ಸುಲಭ ಅಲ್ಲ, ಬಟ್ ಅಂದರೆ ಕಲಿತಾ ಈಸಿ ಆಗುತ್ತೆ. ಸೊ ಈ ಒಂದು ಕೋರ್ಸು ಕೂಡ ನನ್ನ ಒಂದು ವೆಬ್ಸೈಟಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಬಟ್ ಫಸ್ಟ್ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆ್ಯಪ್ ಡೆವಲಪ್ಮೆಂಟ್ ಮಾಡೋಣ ಅಂತ, ಹಾಗೆ ವೆಬ್ ಡೆವಲಪ್ಮೆಂಟ್ ಕೂಡ ಸೈಮಲ್ಟೇನಿಯಸ್ಲಿ ಇದ್ರ ಜೊತೆನೇ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಇದು ಎಥಿಕಲ್ ಹ್ಯಾಕಿಂಗ್ ಸ್ವಲ್ಪ ರಿಸ್ಕ್ ಜಾಸ್ತಿ, ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಅಷ್ಟೇ. ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ನನ್ನ ವೆಬ್ಸೈಟ್ನ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ ಲಿಂಕ್. ಆಮೇಲೆ ಈ ವಿಡಿಯೋ ಕೆಳಗಡೆನೂ ಬರ್ತಿದೆ ನೋಡಿ, ಹೋಗಿ ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದೇ ಕ್ಲಿಯರಾಗಿ ಹೆಂಗೆ ವರ್ಕ್ ಆಗುತ್ತೆ ಈ ಒಂದು ಆನ್ಲೈನ್ ಕೋರ್ಸಸ್. ನೀವು ಈ ವಿಡಿಯೋನ ಫುಲ್ ನೋಡಿ ಕೂಡ ನಿಮ್ಗೆ ಇನ್ನೂ ಡೌಟ್ ಇದೆ, ನೀವು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ನಾನು ವಾಟ್ಸಪ್ ನಂಬರ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಂದರೆ ನಿಮಗೆ ಎಕ್ಸ್ಟ್ರಾ ಡೀಟೇಲ್ಸ್ ಇನ್ನೂ ಈ ವಿಡಿಯೋದಲ್ಲಿ ಕೊಟ್ಟಿರೋ ಡೀಟೇಲ್ಸ್ಗಿಂತ ಎಕ್ಸ್ಟ್ರಾ ಡೀಟೇಲ್ಸ್ ಇನ್ನೂ ಕ್ಲಾರಿಟಿ ಬೇಕೆಂದರೆ, ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಂಗೆ ಮೆಸೇಜ್ ಮಾಡ್ಬೋದು. ಆದರೆ ನಾನು ಮೆಸೇಜ್ ನೋಡೋ ಖಂಡಿತ ರಿಪ್ಲೈ ಮಾಡ್ತೀನಿ.